ಆತ್ಮೀಯ H16 ನ್ಯೂಸ್ ಅರ್ಧದೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ, ಇವತ್ತೊಂದು ವಿಶೇಷವಾಗಿ ನಮ್ಮ ಈಶ್ವರಚಂದ್ರ ಬೆಟಗೇರಿಯವರು ಪಾರಿಜಾತದಿಂದಾಗಿ ಈ ಭಾಗದಲ್ಲಿ ಪ್ರಸಿದ್ಧ ಕಲಾವಿದರು. ಅವ್ರನ್ನ ಪ್ರತಿ ಹಳ್ಳಿಯಲ್ಲೂ ಗುರುತ ಹಿಡಿಯುವಂಥ ಜನ ಸಾಕಷ್ಟಿದ್ದಾರೆ. ಪ್ರತಿ ಹಳ್ಳಿಯಲ್ಲೂ ಹೋದಾಗ ಇವರು ಕೃಷ್ಣ ಇವರು ಕೊರವಂಜಿ ಅಂತ ಗುರುತ ಹಿಡಿತಾರೆ, ಮಾತಾಡಿಸ್ತಾರೆ. ಇವರೊಬ್ಬ ದೈವ ಅನ್ನೋಂಗೆ ನೋಡ್ತಾ ಇರ್ತಾರೆ. ಒಂದು ವಾತಾವರಣ ಹಳ್ಳಿಗಳಲ್ಲಿ ಇವತ್ತು ಆ ದಿಶೆಯಲ್ಲೇ ದುಂಡಾನಟ್ಟಿಯಲ್ಲಿ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಆಯಿತು. ದುಂಡಾನಟ್ಟಿ ಗ್ರಾಮ ಸಮೀಪದಲ್ಲೇ ಆ ಗ್ರಾಮದಲ್ಲಿ ಪಾರಿಜಾತ ಒಂದು ರಾತ್ರಿ 10ರಿಂದ ಬೆಳಗಿನ 4ರವರೆಗೆ ಅಲ್ಲಿ ಜನ ನೋಡ್ರು, ಖುಷಿಪಟ್ಟರು. ಅದೇ ಕಾಲಕ್ಕೆ ಕೊರವಂಜಿನ, ಕೃಷ್ಣನ್ನ, ಇನ್ನುಳಿದ ಪಾತ್ರಧಾರಿಗಳನ್ನ, ದೂತಿಯನ್ನು ಎಲ್ಲರನ್ನು ಪ್ರೀತಿಯಿಂದ ನೋಡಿ ಸಂತೋಷಪಟ್ಟರು. ಇವ್ರ ಜೊತೆಗೆ ಅವರು ಕೂಡಿದ್ರು, ಊಟ ಮಾಡಿದರು, ಖುಷಿಪಟ್ಟರು. ಆ ಒಂದು ಘಟನೆಯಿಂದಾಗಿ ಸಹಜವಾಗಿ ಯಾರಿಗಾದರೂ ಇನ್ನೂ ನಮ್ಮ ಹಳ್ಳಿಯ ಸೊಗಡು, ಹಳ್ಳಿಯ ವಾತಾವರಣ, ಅಲ್ಲಿಯ ಆತ್ಮೀಯತೆ ಎಷ್ಟೊಂದು ಇರ್ತದಪ್ಪ ಅನ್ನೋದು. ಮತ್ತು ಅಲ್ಲಿ ದ್ವೇಷ ಇರ್ತದೆ, ಸಿಟ್ಟು ಇರ್ತದೆ, ರಭಸು ಇರ್ತದೆ, ಎಲ್ಲರೂ ಇರ್ತಿಲ್ಲ ಅಂತಲ್ಲ. ಕಾಮ, ಕ್ರೋಧ, ಮತ್ಸರಾದಿಗಳಂತ ಹೇಳ್ಕೊಳ್ತೀವಿ. ಸಹಜ ಮನುಷ್ಯನ ಗುಣಗಳು ಅವು ಇದ್ದಾವಿಲ್ಲ ಅಂತಲ್ಲ. ಆದರೆ ವಿಶೇಷಗಳನ್ನು ಮೀರಿ ಸಾಂಸ್ಕೃತಿಕವಾಗಿ ಬೆಳೆದಿತ್ತಂತಲೇ ಜನ ಕೃಷ್ಣ ಪಾರಿಜಾತ ಅಂದರೆ ನಿಜವಾಗಿ ಕೃಷ್ಣ ಭೂಮಿಗೆ ಬಂದನಪ್ಪ ಅನ್ನೋ ದೃಷ್ಟಿಟ್ಟು ನೋಡುವಂಥದ್ದು. ಪಾರಿಜಾತ ಪುರುಷದ ಬಗ್ಗೆ ಇವತ್ತಿಗೂ ಸಾಕಷ್ಟು ಕಥೆಗಳು ಹಳ್ಳಿಗಳಿದ್ದಾವೆ. ಮತ್ತು ಕೆಲವೊಂದು ಮನೆಗಳ ಮುಂದೆ ಪಾರಿಜಾತ ಹೂವಿನ ಗಿಡಗಳು ಹಚ್ಕೊಂಡಿದ್ದಾರೆ. ಕಾರಣ ಇಷ್ಟ ನಮ್ಮ ಮನೆ ಮುಂದೆ ಕೃಷ್ಣ ಇದ್ದಾನಪ್ಪ ಅನ್ನುವ ದೃಷ್ಟಿ ಇಟ್ಕೊಂಡು ಈ ಹಿನ್ನೆಲೆಯಲ್ಲೇ ಒಂದಿಷ್ಟು ಸರ್ಕಾರಗಳು ಸಹಿತ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತದೆ. ಜನರಿಗೆ ಹೋಗಿ ಕೃಷ್ಣ ಪಾರಿಜಾತ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇನ್ನುಳಿದ ಜನಪದೀಯ ಒಂದು ಆಟಗಳನ್ನ ಮಾಡಲಿ ಅನ್ನುವಂಥದ್ರಲ್ಲ. ಆ ದಿಶೆಯಲ್ಲೇ ನಮ್ಮ ಈಶ್ವರಚಂದ್ರ ಬೆಟಗೇರಿಯವರು ದುಂಡಾನಟ್ಟಿಗೆ ಹೋಗಿ ಅಲ್ಲಿಯ ಜನರೊಂದಿಗೆ ಬೆರೆತ ಪಾರಿಜಾತ ಮಾಡಿ ಬಂದು ಅಲ್ಲಿ ಅನುಭವಗಳನ್ನ ಮುಂದೆ ಹಂಚ್ಕೊಳ್ತಾ ಇದ್ದಾರೆ. ಏನಾಯಿತು, ಅಲ್ಲಿ ಜನ ಯಾವ ರೀತಿಯಾಗಿ ಇವ್ರನ್ನ ಟ್ರೀಟ್ ಮಾಡಿದರು, ಇವ್ರ ಮೇಲೆ ಎಷ್ಟು ಪ್ರೀತಿ ತೋರಿಸಿದ್ರು ಅನ್ನೋದು ಅಲ್ಲೇನಾಯ್ತು ಸರ್ ಆ್ಯಕ್ಚುಲಿ ದುಂಡಾನಟ್ಟಿಯಾಗ? ಸರ್ ನಮಸ್ಕಾರ ಸರ್. ಎಲ್ಲ ಕಲಾಪ್ರೇಮಿಗಳು ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡಿ ಸರ್. ತಮಗೆಲ್ಲ ಗೊತ್ತಿರೋ ಸರ್, ಭಾರತ ಹಳ್ಳಿಗಳ ದೇಶ ಅಂದರೆ ಸರ್, ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸರ್ ಇನ್ನೂ ಹಳ್ಳಿಗಳು ಮೊದಲಿನ ಒಂದು ಇದನ್ನು ಕಳ್ಕೊಂಡಿಲ್ಲ ಸರ್. ಯಾಕಂದ್ರೆ ಅದು ಏನಿತ್ತು, ಮೊನ್ನೆ ಏನಿದ್ರೆ ನಮ್ಮ ಗೋಕಾಕದಿಂದ ಸುಮಾರು ಒಂದು 8 ಕಿಲೋಮೀಟ್ರ್ ಮುಂದಾಪುರ ರಸ್ತೆ ಪಕ್ಕದಲ್ಲಿ ಸರ್ ಒಂದು ಈಶ್ವರಲಿಂಗ ಅದ ರೀ. ಒಂದು ಸ್ವಲ್ಪ ಒಳಗಡೆ ಹೋದ್ರೆ ದುಂಡಾನಟ್ಟಿ ಅನ್ನೋದು ಒಂದು ಚಿಕ್ಕ ಗ್ರಾಮ ಸರ್. ನಿಜವಾಗಿ ಇದೆ ಸರ್. ಅದು ಕೆಲವೊಂದು ತೋಟಗಾರ ಎಲ್ಲ ಜನ ಎಲ್ಲ ಕೊಡ್ಕೊಂಡ್ರಿ, ಅವ್ರು ತಮ್ಮ ಮೂಲ ಬೆಂಚನಮರಡಿ ಗ್ರಾಮದಿಂದ ವಲಸೆ ಬಂದ್ರಿ, ತಮ್ಮದೇ ಆದಂಥ ಒಂದು ಪರಿಸರವನ್ನು ಮಾಡ್ಕೊಂಡ್ರಿ. ಅದೊಂದು ಚಿಕ್ಕದಂತ ಬರೋದು ದುಂಡಾನಟ್ಟಿ ಅಂದರೆ ದುಂಡಗೆ ಕೆಟ್ಟಿರುವಂಥ ಒಂದು ಕಟ್ಟಿ ಅಂತ ಹೇಳ್ತಾರೆ. ಅದಕ್ಕೆ ದುಂಡಾನಟ್ಟಿ ಅಂಥೇಳಿ ಅದು ಪ್ರತೀಕ. ಅದಕ್ಕೆ ಅಲ್ಲಿ ಸರ್ ಇದ್ದಂಥ ಎಲ್ಲ ಜನರು ಒಂದೇ ಕುಟುಂಬದವರ ಹಾಗೆ ಬಾಳ್ತಾ ಇರೋದನ್ನು ನೋಡಿ ನನಗೆ ಭಾಳ ಸಂತೋಷ ಆಯ್ತು ಸರ್. ಯಾಕಂದ್ರೆ ಸರ್ ಈ ದುಂಡಾನಟ್ಟಿ ರೀ, ಅದು ಏನು ಸರ್, ಅಲ್ಲೊಂದು ಒಳಗಡೆ ಮಲ್ಲಿಕಾರ್ಜುನ ದೇವಸ್ಥಾನ ಅದ ರೀ. ಅದನ್ನು ಒಬ್ಬರ ಶರಣರಿ ಲಿಂಗಪ್ಪ ಅಂತ ಒಬ್ಬರು ಶರಣರಿ ಯಾವಾಗಲೂ ಶಿವಧ್ಯಾನದಾಗ ಇರ್ತಿದ್ರಿ. ನಮ್ಮ ಗುಗಿಗಳು ಮಲ್ಲಯ್ಯ ಇರ್ತಿರ್ತಾರೆ ದೇವರು, ಆ ದೇವರೊಂದು ಆರಾಧಕರು ರೀ ಅಂತ ಅವರೇ ಶ್ರೀಶೈಲದ ಮಲ್ಲಿಕಾರ್ಜುನು ಅಂತಾರೆ. ಆದರೆ ಅವರು ಮಾತ್ರ ನಮ್ಮ ಈಗ ಗೂಗಿಕೋಳ ಮಲ್ಲಯ್ಯ ಅಂಥೇಳಿ ಅಂದರೆ ಗೂಗಿಕೋಳ ಅಂತಿರು. ನಂತರ ನಮ್ಮ ವರ್ಷ ಗೂಗಿಕೋಳ ಮಾಡಿದ್ದಾರೆ. ನಿಜಕ್ಕೂ ಸರ್ ಅದಾಗ ಗೂಗಿಗಳು ಭಾಳ ಇದ್ದು ಅಂತೇಳಿ ಗೂಗಿಕೋಳ ಅಂತಿದ್ದಾರೆ. ಆಮೇಲೆ ಸರ್ ನೀವು ಮಾತಾಡೋರು ಇವ್ರಿಗೆ ಸ್ವಲ್ಪ ಸುಶಿಕ್ಷಿತ ಜನ ಇರ್ತಾರೆ. ಅದು ಯೋಗಿಗಳಂದ್ರೆ ಒಬ್ಬರು ಯೋಗಿ ಇದ್ದರು ಸರ್, ನಿರುಪಾದಯ್ಯ ಸ್ವಾಮಿಗಳು ಅಂಥೇಳಿ. ಅವರಿಗೆ ಗಡ್ಡದ ಅಜ್ಜ ಅಂಥೇಳಿ ಕರೀತಾ ಇದ್ದಾರೆ ಸರ್. ಅವರು ಮಹಾತ್ಮರು ಸರ್. ಅವರು ಮೊದಲು ಶಿವಯೋಗ ಮಂದಿರಗಳಾಗದು ಅಭ್ಯಾಸ ಮಾಡಿದಂಥವ್ರು ಸರ್. ಅವ್ರು ಒಮ್ಮೆ ಅವರಿಗೆ 108 ಗಣ ಪೂಜೆಗಳನ್ನು ಮಾಡುವಂಥ ಕೆಲವೊಂದು ಬಾಗಲಕೋಟದಾಗ ಅವ್ರು ಕರೆದಾಗ ಸರ್, ಇವ್ರ ಪ್ರವಚನ ಅಷ್ಟು ಚಂದ ಸರ್. ಇವ್ರು ಹೇಳಕ್ಕೆ ಉಳ್ಕೆಯವ್ರಿಗೆ 5 ನಿಮಿಷ 10 ನಿಮಿಷ ಕೊಟ್ಟು ಇವ್ರಿಗೆ 1.5 ತಾಸು ಕೊಟ್ಟಾರೆ ಸರ್. ಅಂಥ ವಾಗ್ಝಲ್ರಿ ಅವ್ರು ಅಜ್ಜರ್ದ್ರಿ. ಮತ್ತು ಅವರು ಈ ಕಡೆ ಭಾಗಗಳು ಸರ್ ಭಾಳ ಒಂದು ತಮ್ಮದೇ ಅಂತ ಒಂದು ಖ್ಯಾತಿಯನ್ನು ಮೆರೆದರಿ. ಅವರೊಂದು ಮೂಲ ಧ್ಯೇಯ ಅಂತಂದರೆ ಜನಮಾನಸದಲ್ಲಿ ಶಾಂತಿಯನ್ನು ತುಂಬುವುದು ರೀ, ಎಲ್ಲರೂ ಸುಖವಾಗಿರಬೇಕು ಅನ್ನುವಂಥ ಆಶೆ ರೀ. ಮತ್ತು ಅವರ ಹಾಗೆ ಸರ್ ಅವರ ಸಹೋದರಿಯೊಬ್ಬರು ರೀ ಶಾಂತಮ್ಮ ತಾಯಿ ಅಂತಿದ್ರಿ. ಅವರು ಶ್ವೇತವರ ವಸ್ತ್ರಗಳನ್ನು ಧರಿಸ್ತಾ ಇದ್ದಾರೆ ಶಾಂತಮ್ಮ ಅವರು. ತಾವು ನೋಡಿರ್ಬೇಕು ಸರ್. ಯೋಗಿಗಳಿಂದ ಅವರಾದರೂ ಕೂಡ ಸರ್ ವಿಶೇಷವಾಗಿ ದುಂಡಾನಟ್ಟಿ ಗ್ರಾಮದ ಬಗ್ಗೆ
ಭಾಳ ಒಂದು ಪ್ರೀತಿ ಸರ್. ಯಾಕಂದ್ರೆ ಸರ್ ನೀವು ಪರ್ಣಕುಟೀರ ಅಲ್ಲಿ ಇರತಕ್ಕಂಥ ತೋಟದ ಮನೆಗಳೆಲ್ಲ ಸರ್ ಮತ್ತು ಒಂಥರ ಪರ್ಣಕುಟೀರ ಕಾಣ್ತಾವೆ ಸರ್. ಮತ್ತು ದೇವಸ್ಥಾನ ಮಧ್ಯದಲ್ಲಿದೆ ಸರ್. ಆ ಸಣ್ಣ ದೇವಸ್ಥಾನದೊಳಗೆ ಸರ್ ಒಂದೇ ಒಂದು ದೇವಸ್ಥಾನ ಸರ್. ಅಲ್ಲಿ ಎಲ್ಲ ದೇವರುಗಳನ್ನು ಇಟ್ಟಿದ್ದಾರೆ. ಅಂದರೆ ಎಲ್ಲ ಇದು ರುಕ್ಮಾಯಿ, ವಿಠ್ಠಲ ದೇವರು, ಹನುಮಂತ ದೇವರು, ಈಶ್ವರ ಲಿಂಗ. ಅಂದ್ರೆ ಹಳ್ಳಿಗರಲ್ಲಿ ಇದ್ದ ಸರ್ ಒಂಥರ ಅವ್ರ ಭಾವನೆ ಎಷ್ಟು ವಿಶಾಲವಾಗೈತೆ ಅಂತಂದ್ರೆ ಸರ್ ಅಂಥ ಒಂದು ಪರಿಸರದೊಳಗೆ ಸರ್ ರೀ ಅಲ್ಲಿ ಒಂದು ದೇವರ ಒಂದು ಅನುಗ್ರಹನೂ ಏನೋ ಒಂದು ಬಂದ್ರಿ. ನೀವು ಹೆಂಗಂತೀರಿ ಅಲ್ಲಿ ನೀರಿಗೆ ಕೊಡ್ತಿಲ್ಲ ಸರ್. ಈಗ ಸರ್ ಇಷ್ಟು ಬರಗಾಲ ಅದಾವ ಸರ್. ಅಲ್ಲಿ ಬೆಳೆಗಳು ಸರ್ ಕಬ್ಬಾಗಲಿ ಒಂದು ಉಳ್ಕಿದ್ದು ನಮ್ಮ ಗೊಂಜಾಳ ಆಗಲಿ ಎಷ್ಟು ಚಂದ ಬೆಳ್ತಾವಂದ್ರೆ ಸರ್ ಅವ್ರು ಹೇಳ್ತಾರೆ ಸರ್ ನಮಗೆ ಮಲ್ಲಿಕಾರ್ಜುನ ಕೃಪಾರಿ ನಮಗೆ ಅದಕ್ಕೂ ಕೊರತಿಲ್ಲ. ಯಾಕಂದ್ರೆ ಈಗ ನಮ್ಗೆ ಬೆಳೆ ಆಗಲಿ ಕುಡಿಯೋಕೆ ನೀರಾಗಲಿ ಅದಕ್ಕೂ ಕೊರತಿಲ್ಲ ರೀ. ನಾವು ಭಾಳ ಸುಖದಿಂದ ಅದೀವಿ ಅಂತೇಳಿ ಅವರು ಹಳ್ಳಿಗರ ಎಲ್ಲ ಜನ ಸರ್ ಇಷ್ಟು ಖುಷಿಯಿಂದ ಹೇಳಿ ಸರ್. ನಾವು ಸುಮಾರು ಸರ್ ನಮ್ಮ ಈ ಐದು ಸುಮಾರು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನಮ್ಮ ಕೃಷ್ಣಪ್ಪ ಯಾದವ್ ತಂದರೆ ನಮ್ಮ ಆತ್ಮೀಯರ ಅಂತ ಹಿರೇಬದ್ರು ನಡೆಸಿದ್ರೆ ಯಲ್ಲಪ್ಪ ಸತ್ಯಪ್ಪ ನಾಯಕರು ಅಂಥೇಳಿ ನಮ್ಮ ತಂಡದ ಒಂದು ನಾಯಕರು ಸರ್. ಅವರ ಒಂದು ನೇತೃತ್ವದೊಳಗೆ ನಾವೆಲ್ಲ ಕಲಾವಿದರೆಲ್ಲ ಕೂಡಿಕೊಂಡು ಅಲ್ಲಿ ನಮ್ಮ ದುಂಡಾನಟ್ಟಿಗೆ ಬಂದರೆ ಮಲ್ಲಿಕಾರ್ಜುನ ದೇವಸ್ಥಾನ ಒಂದೇ ದೇವಸ್ಥಾನದಲ್ಲಿ ಹುಡುಗಿಯರು ತಾಡದಾಗ ಅಲ್ಲಿ ಇರ್ತಾರೆ ರೀ. ಸರ್ ಅಲ್ಲಿ ಇರ್ತಕ್ಕಂಥ ಅವರೆಲ್ಲರೂ ಇಷ್ಟ ಪ್ರೀತಿಯನ್ನು ಒಂದು ಬರಮಾಡಿಕೊಂಡ್ರಲ್ಲ ಸರ್. ಎಲ್ಲರಿಗೂ ಏನು ಸರ್ ನಮಗೆ ನಮ್ಮ ಒಂದು ಮನೆಯ ಒಂದು ವಾತಾವರಣ ಅರಿವು ಅಂತೇಳಿ ಒಂದು ಹಂಗೆ ಭಾಸ ಅನಿಸ್ರಿ. ಅವರ ಆದರಾತಿಥ್ಯ ಅದನ್ನು ನೋಡ್ಕೊಂಡು ಇಲ್ಲಿ ಸರ್ ಇದನ್ನು ನಾವು ಅವರು ಹೇಳಿ ಆಮಂತ್ರಣ ಕೊಟ್ಟಂಥ ಕಾರ್ಯಕ್ರಮ ಅಂತೂ ಅಲ್ಲ ಸರ್. ನಮ್ಮ ಕರ್ನಾಟಕ ಸರ್ಕಾರ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ರೀ ನಮ್ಮ ಕರ್ನಾಟಕ ಸಂಸ್ಕೃತಿ ಕಲಾವಿದರಿಗೆ ಬಯಲಂಗಲ್ ಅವ್ರದ್ದು ಇವರೊಂದು ಒಂದು ಒಂದು 2026 ಪಾರಿಜಾತದ ಉತ್ಸವ ಮಾಡಬೇಕಂತ ಒಂದು ಆದೇಶ ಸರ್. ಅದನ್ನು ವಿಶೇಷವಾಗಿ ಇರ್ತಂದ್ರೆ ಇಷ್ಟೇ ತಾರೀಕಿಗೆ ಮುಗಿಸ್ಬೇಕು ಅನ್ನುವಂಥ ಒಂದು ಆದೇಶ ಇರೋದ್ರಿಂದ ಸರ್ ಎಲ್ಲಿಯಾದರೂ ಮಾಡಬೇಕು ಅಂಥೇಳಿ ನಮ್ಮೆಲ್ಲ ಕಲಾವಿದರು ವಿಶೇಷವಾಗಿ ನಮ್ಮ ನಾಯಕರು ಸರ್ ಅವರು ಮಾಡಿದಾಗ ರೀ ನಮ್ಮ ಇಲ್ಲಿ ಬೆಂಚನವರಡಿಗೆ ಮತ್ತು ದುಂಡನಟ್ಟಿಗೆ ಒಂದು ಬಾಂಧವ್ಯ ಸರ್ ಮೊದಲನೇದ ರೀ. ಅಲ್ಲಿ ನಮ್ಮ ವೇದಮೂರ್ತಿ ರೀ ನಮ್ಮ ತಿಪ್ಪಯ್ಯ ಸ್ವಾಮಿ ಗುರುಲಿಂಗಯ್ಯ ಮಠಪತಿ ಅಂತೇಳಿ ಅವರು ಗುರುಗಳ್ರಿ ಅವ್ರ ನೇತೃತ್ವ ಸರ್. ಅವರಲ್ಲಿ ಒಂದು ವಿಶೇಷ ಅಂದ್ರೆ ಸರ್ ಇವರ ದೊಡ್ಡಪ್ಪ ಅಂತೇಳಿ ಚಿನ್ನಯ್ಯ ಸ್ವಾಮಿ ಅಂತೇಳಿ ಸರ್ ಅವರು ಅಲ್ಲಿ ಸರ್ ಈ ವಾದ್ಯಗಳನ್ನು ನುಡಿಸೋಕಲ್ಲಿ ಜಾತಿ ಮತ ಪಂಥ ಏನೂ ಸಂಬಂಧ ಇಲ್ಲ ರೀ. ಅವ್ರ ಸ್ವಾಮಿಗಳು ಆದರೂ ಕೂಡ ಸರ್ ಅವರು ದಪ್ಪ ಬಾರಿಸ್ತಾ ಇದ್ದಾರೆ ಸರ್. ದಪ್ಪ ಅಂದ್ರೆ ಅಪ್ರತಿಮ ದಪ್ಪವಾದಕರು ಸರ್. ಹಾಗೆ ಸರ್ ಅವ್ರ ತಮ್ಮಾರೆ ಅದು ತಿಪ್ಪಯ್ಯವರ ಅಪ್ಪ ಗುರುಲಿಂಗಯ್ಯ ಸ್ವಾಮಿ ಅವರು ಕೂಡ ಸರ್ ಅವ್ರ ಅನ್ನಕ್ಕಿಂತ ಭಾಳ ಚಂದ ಬಾರಿಸ್ತಾರೆ. ಆದರೆ ಅಣ್ಣ ತಮ್ಮರಲ್ಲಿ ಒಂದು ಬಾಂಧವ್ಯ ಹೆಂಗಿತ್ತಂದ್ರೆ ಸರ್ ಮತ್ತು ಇಬ್ಬರು ಇದನ್ನ ಮಾಡ್ಕೋತ ಹೋಗಿ ಅಂದರೆ ಮಣಿತನ ನಡಿಬೇಕಲ್ಲಿ ಒಕ್ಕಲ್ತನಗಳು. ಅದಕ್ಕೆ ನೋಡಪ್ಪ ತಮ್ಮ ನಾ ಅದನ್ನು ಬಿಟ್ಟು ಬಿಡ್ತಾನೆ ಏನೋ ಬಾರಿಸ್ಕೊತ ಹೋಗಿಬಿಡು ಅನ್ಕೂಲ ರೀ ಒಂದೇ ಮಾತು ಸರ್ ಅಣ್ಣನ ಮಾತಿಗೆ ಗೌರವವನ್ನು ಕೊಟ್ಟು ಅದೇನು ಇದನ್ನು ದಪ್ಪಲ್ಲಿ ಹಾಕಿಬಿಟ್ಟು ಸರ್ ಊಟಕ್ಕೆ ಒಟ್ಟಾರೆ ಅವ್ರ ಜೀವಮಾನ ಪರ್ಯಂತರ ಸರ್ ಒಟ್ಟ ದಪ್ಪನ ಮುಟ್ಟಿರ್ತದೆ. ಅಂದ್ರೆ ಅಣ್ಣ ತಮ್ಮಂದ್ರೆ ಎಲ್ಲಿ ಸರ್ ಅಷ್ಟೊಂದು ಬಾಂಧವ್ಯ ಸರ್ ಅಷ್ಟೊಂದು ಇಷ್ಟ. ಅಣ್ಣ ಅಂದರೆ ನಮ್ಮ ಅಣ್ಣ ನನ್ನ ತಂದೆ ಸುಮಾರು ಅವ್ರು ಯಾರು ಅನ್ಸರೆ ಇಂಥ ಒಂದು ವಾತಾವರಣ ನಾವು ಇನ್ನೂ ಹಳ್ಳಿಯೊಳಗೆ ಕಾಣ್ತೀವಿ ಅಂತ ಅನ್ಕೂಲ ಸರ್ ತುಂಬ ಅಭಿಮಾನ ಅನ್ಸುತ್ತೆ. ಅಂದರೆ ಲೋಕ ಕೆಟ್ಟಕ್ಕಂತಾರಲ್ಲ ರೀ ಲೋಕ ಕೆಟ್ಟಿಲ್ಲ ಸರ್. ದುಂಡಾನಟ್ಟಿ ಗ್ರಾಮಕ್ಕೆ ನೀವು ಯಾವಾಗ ಬೇಕಾದಾಗ ಹೋಗ್ರಿ ಸರ್ ಅಲ್ಲಿ ಇವರೇ ಅಂತೇಳಿ ಯಾರು ಏನಿಲ್ಲ ರೀ. ಯಾರೇ ಬಂದರೂ ಸಹಿತ ಅವ್ರು ನಿಮ್ಗೆ ಗುರುತಿಲ್ಲ ರೀ ಪ್ರೀತಿಯಿಂದ ಆಹ್ವಾನ ಮಾಡ್ತಾರೆ ಸರ್. ಅಂಥ ಎಲ್ಲ ಒಂದು ಇವರು ಊರನವರೊಂದು ಪ್ರೀತಿ ಸರ್. ಅಲ್ಲಿ ವಿಶೇಷವಾಗಿ ಸರ್ ನಾವು ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದ ಗುರು ಹಿರಿಯರೆಲ್ಲ ಭೇಟಿಯಾಗಿದ್ದೀವಿ ಸರ್. ಹಾಗೆ ಸರ್ ಅವರ ಮನೆಗೆ ಅಂದ್ರೆ ಊಟಕ್ಕಂತ ಕರೆದು ಸರ್ ಯಾಕೆ ಹೇಳ್ಬೇಕಂತ ಸರ್ ಯಾಕೆ ನಾವು ಉಂಡದನ್ನು ಸ್ಮರಣೆ ಮಾಡೋದು ನಮ್ಮದು ಅದೇ ಕಲಾವಿದರು ನೋಡ್ಸೋ ನಮ್ಗೆ ಹರಕೆ ಕೊಟ್ಬಿಟ್ಟು ಇವರು ಆದರೂ ರೀ ಒಬ್ಬ ಕಲಾವಿದರಿಗೆ ಅವ್ರು ಕೊಟ್ಟಂಥ ಒಂದು ರೀ ಅಮೃತ ಸಮಾಸ ಸರ್. ನೀವು ಸರ್ ನಾವು ಹಳ್ಳಿಯೊಳಗೆ ಹೋದಾಗ ಸರ್ ಪುಣ್ಯಾತ್ಮರವ್ರು ನಮ್ಮ ನಿಂಗಪ್ಪ ಅಂಥೇಳಿ ಅವರು ಸರ್ ಅವ್ರು ತಮ್ಮ ಮನೆಗೆ ಕರ್ಕೊಂಡು ಹೋಗಿರಿ ಚಿಕ್ಕ ಮನೆ ಸರ್. ಅದೇ ಹೇಳ್ತಾರೆ ಚಿಕ್ಕದಿರಲಿ ದೊಡ್ಡದಿರಲಿ ಮನೆಯು ಸದಾ ನಲಿಯುತ್ತಿರಲಿ ಅಂತೇಳಿ ಮನೆಯ ಜೀವಿ ಮನೆಗಳಲ್ಲಿ ಸುಖ ಶಾಂತಿ ತುಂಬಿರಲಿ. ಹಳ್ಳಿಯ ಪರಿಸರದಲ್ಲಿ ಇಷ್ಟು ಆನಂದವಾಗಿದ್ದಾರಲ್ಲ ಸರ್ ಎಲ್ಲರೂ ಹುಡ್ಕೊಂಡ್ರಿ ನಮಗೆ ಸ್ವಲ್ಪ ಮೃಷ್ಟಾನ್ನ ಊಟ ಮಾಡಿಸಿದ್ರಿ ಪುಣ್ಯಾತ್ಮರು. ನಿಜವಾಗಿ ಸರ್ ನೋಡಿರಿ ನಿಮಗೆ ಬಾಯಾಗ ನೀರು ಬರ್ಬೋದು ರೀ. ಪುಂಡಿ ಪಲ್ಯ ರೀ ಖಾರ ಅದಕ್ಕೆ ಎಣ್ಣೆ ರೀ ಅಂತ 2 ಥರ ಕಾಯಿಪಲ್ಯ ರೀ ಮೊಸರ ಚಟ್ನಿ ರೀ ಏನು ಸರ್ ಮುಂದೆ ಇಷ್ಟೆಲ್ಲ ಮತ್ತು ಸಜ್ಜಕಾರಿ ಮತ್ತು ಅನ್ನ ಸಾರ ಹೆಂಗೆ ಅಮೃತ ಸರ್. ಅಂದ್ರೆ ನಮಗೆ ನಮ್ಮವರು ನಮ್ಮ ಸಂಬಂಧಿಕರು ನಾವು ಸ್ವಾರ್ಥಿಯಾಗಿ ಬದುಕ್ತಿರ್ತೀವಿ ಅದಕ್ಕಿಂತಲೂ ಮೀರಿ ಸರ್ ಅಂದರೆ ವಿಶಾಲ ಹೃದಯದಿಂದ ರೀ
ಅವರು ನೀಡಿರುವಂಥ ಒಂದು ಆತಿಥ್ಯ ನಿಜವಾಗಿ ನನಗೆ ಸ್ಮರಣೀಯ ಅನಿಸ್ತೀರಿ. ಅವ್ರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಕೂಡ ಕಡಿಮೆ ಸರ್. ಹಾಗೆ ಸರ್ ಅವರಲ್ಲಿ ಏನಾಗೈತೆ ಅಂತ ಸರ್, ಈ ವೇದಾಂತ ಕೇಸರಿ ನಿರುಪಾದಯ ಸ್ವಾಮೀಜಿ ಅವ್ರು ಹೇಳಿ ಸರ್, ಗೂಗಿಕೊಳ ಈ ಯೋಗಿಗಳು ಅಂತಾರೆ. ಮತ್ತು ಅವರೆಲ್ಲ ಶಿಷ್ಯರ ಅಂತಾರೆ, ಎಷ್ಟೋ ಸದ್ಭಕ್ತರು ನಂಗಪ್ಪಜ್ಜ ಅಂತೇಳಿ ಬರೀತಾರೆ, ಅವರೇ ಮಲ್ಲಿಕಾರ್ಜುನ ದೇವಸ್ಥಾನ ಕಟ್ಟಿದ್ದಾರೆ. ಅವ್ರೇನು ರೀ ಓದಿದವರೆಲ್ಲ ಮಾಡೋರಲ್ಲ, ಅವ್ರಿಗೆ ಹಾಡಾಕ ಬರೋಂಗಿಲ್ಲ. ಆದರೂ ಇದು ಭಕ್ತಿ ಅಂದರೆ ಒಬ್ಬರೇ ಪುಣ್ಯಾತ್ಮರ ಗುಡಿಯನ್ನು ಕಟ್ಟಿ ಸದಾ ಒಟ್ಟಿನ್ರಿ ಓಂ ನಮಃ ಶಿವಾಯ ಇಂಥವ್ರು ಮಾಡ್ಕೋತ ಅದು ನಾಮಸ್ಮರಣೆ ಇರ್ತಾರೆ. ಎಷ್ಟೋ ಮಂದಿಗೆ ನೀವು ಹಿಂಗೆ ಹಾಡ್ರಪ್ಪ ಹಿಂಗೆ ಮಾಡ್ರಪ್ಪ ಅಂತೇಳಿ ಅದು ಹಳ್ಳಿಯೊಳಗೆ ಸರ್ ಅವರನ್ನೇ ನೆನೆಸ್ಕೊಂಡು ಸರ್ ಅವರ ಮುಗಿಸಿದರೆ ಇರಬೇಕು ಸರ್. ಇವರೆಲ್ಲ ಇವ್ರು ನೋಡ್ಬೇಕಾದ್ರೆ ಸರ್ ಸರಸ್ವತಿ ಪುಂಡ್ಲೀಕ ಪತ್ರಪ್ಪ ದುಂಡ ನಟೀರಿ, ನಿಂಗಪ್ಪ ಸಲ್ಮಲ್ಲಪ್ಪ ದುಂಡ ನಟೀರಿ, ಇವ್ರು ಪ್ರಸಾದ ಮಾಡಿಸ್ತವ್ರಿ, ಸಿದ್ದಣ್ಣ ಬಾಳಪ್ಪ ದುಂಡ ನಟೀರಿ, ಇವ್ರು ಯುವಕರು ಸರ್, ಈರಪ್ಪ ಬಾಳಪ್ಪ ದುನ್ನಾಟಿ, ಬಸಲಿಂಗಪ್ಪ ಬಾಳಪ್ಪ ದುನ್ನಾಟಿ, ಹಿಂಗೆ ರೀ ಎಲ್ಲರೂ ಒಂದು ಕಲಾಪ್ರೇಮಿಗಳು ಸರ್, ಭಜನಾ ಪ್ರೇಮಿ. ಈ ಶ್ರೀಕೃಷ್ಣ ಪಾದಯಾತ್ರೆ ನಮ್ದು ಸರ್ ನಿಯೋಜಿತವಾಗಿ ಆಗಿದ್ದಿಲ್ಲ, ಅವರಿಂದ ಆಗಿದ್ರು ಸರಿ ಇಷ್ಟ ಆಯರುಗಳು ಸುರುಮಳೆ ಮಾಡಿದ್ರು ಸರ್. ಮತ್ತು ಭಕ್ತಿಯಿಂದ ಕುಂತು ಕೇಳಿದ್ರು ರೀ. ಇದನ್ನು ನೋಡಿದ್ರೆ ನಮಗೆ ಕಲಾವಿದರಿಗೆ ಏನು ಬೇಕು ಸರ್, ನಮಗೆ ದುಡ್ಡು ಬೇಕಾಗಿಲ್ಲ ರೀ, ಪ್ರೀತಿಯಿಂದ ಒಂದು ಎರಡು ಮಾತು ಒಳ್ಳೆ ಒಂದು ಎರಡು ಚಪ್ಪಾಳೆ ಅದರಿಂದ ಐತ್ರಿ. ಅವ್ರು ಭಾಳ ಸಂತೋಷಪಟ್ಟರು ಸರ್. ಅಲ್ಲಿ ನಮ್ಮ ಕೃಷ್ಣ ಪಾರಿಜಾತದ ಬಗ್ಗೆ ರೀ, ಪಾರಿಜಾತ ಅಂದರೆ ಏನು ಅಂತ ಅವರೆಲ್ಲ ಇದ್ದಿದ್ದು ರೀ. ಅಂದರೆ ಮನುಷ್ಯಗೆ ಸೊಕ್ಕ ಬರ್ತದೆ ಸರ್, ಯಾರಿಗಾದರೂ ಸೊಕ್ಕ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ರೀ ನಾರದನನ್ನು ನಿಮಿತ್ತಿ ಮಾಡಿಕೊಂಡು ಈ ಪಾರಿಜಾತ ಪುಷ್ಪ ತಂದ ಕೃಷ್ಣ ಕೈಯ ಕೊಟ್ಟ, ರುಕ್ಮಿಣಿ ಮುಡಿಯಾಗಿ ಇಳಿಸಿದ, ಹೋಗಿ ಸತ್ಯಭಾಮಗೆ ಹೇಳಿದ, ಬಿಡಬೇಡ ಅಂತ ಜಗಳ ಹಚ್ಚಿದ. ನಂತರ ಕೃಷ್ಣ ಅದು ಕೊಡಕ್ಕೆ ಬರೋಂಗಿಲ್ಲ ಅಂದ ಕೂಡಲೇ ನಾ ಅದನ್ನು ತೊಗೊಂಡೈತಿ ತೊಗೊಳ್ಳಿಲ್ಲ, ನಾನು ನಮ್ಮ ಅಪ್ಪನ ಮಗಳಲ್ಲ ಅಂತ ಹೇಳೋದು ಅದು ಅಹಂಕಾರದ ಪ್ರತೀಕ ರೀ. ಅಂದರೆ ಕೆಲವೊಂದು ಇವೆಲ್ಲ ಅದ್ರ ಮುಂದೆ ರೀ ಕೃಷ್ಣ ರೀ ಎಷ್ಟು ಗಂಡ ಹೆಂಡರ ಜಗಳ ಕೊನೆಗೆ ಏನಂತಂದ್ರೆ ಹೆಣ್ಣಿಗೆ ಗಂಡಸು ಒಲ್ಲಬೇಕಾಗ್ತದೆ ರೀ. ಅದಕ್ಕೆ ಕೃಷ್ಣ ಆಗಲಿ ಮತ್ತು ಉತ್ಸವ ಹಾರ ಕೊಡ್ತೀನಿ ತೊಗೊಂಡು ನಾ ತೊಗೊಳಂಗಿಲ್ಲ, ಅದಕ್ಕೇನೋ ನೆವ ಹಚ್ಚಿಕೊಡು. ನೆವ ಏನೋ ನಾನು ಭಕ್ತೋದ್ಧಾರಕ್ಕಾಗಿ ಭಕ್ತರ ಮಂದಿರಗಳಿಗೆ ಹೋಗ್ತೀನಿ, ಅಲ್ಲಿ ಯಾರೋ ನನ್ನ ಭಕ್ತರ ಕೃಷ್ಣನಿಂದ ಕೊಲ್ಲಿರ್ತಕ್ಕಂಥ ಉತ್ಸವ ಹಾರ ಕೊಡು ಅಂದ ಕೂಲಿ ನಾನು ಕೊಟ್ಟ ಬಿಡಬೇಕಾಗ್ತದೆ. ಯಾಕಂದ್ರೆ ನಾ ಹೇಳಿದ್ದೀನಿ, ಏ ತಾಮಾಂ ಪ್ರಪದ್ದಂತೆ ತಾಮಸ್ತತಿಯು ಭುಜಾಮ್ಯಹಂ ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶ. ನನ್ನ ಭಕ್ತರು ಯಾರು ಏನು ಬೇಡ್ತಾರೋ ಅದನ್ನು ಕೊಡಬೇಕಾಗ್ತೈತಿ. ಅದಕ್ಕೆ ನನ್ನ ಶೃಂಗಾರವಂತ ವಸ್ತು ಇಟ್ಕೋ, ಹೊಡಮಲ್ಲಿ ಬಂದು ಕೇಳ್ತೀನಿ ಅಂದ್ಕೊಳ್ಳಿ, ನೀವು ಹೊಡಮಲ್ಲಿ ಕೇಳ್ತೀನಿ ಅಂದ್ಕೊಳ್ಳಿ, ಹೌದು ಕೇಳ್ತೀನಿ ಕೊಡುವಂತೆ, ಕೊಡೋಲ್ಲ ಅಂತಾರೆ. ಕೊಡೋದಿಲ್ಲ ಅಂದ್ಕಲ್ಲ ನನ್ನ ಹಾರ ನಾನು ಕೊಡೋದಿಲ್ಲ, ನಾ ಈ ಹಾರ ತಿರುಗಿ ಕೊಟ್ಟರೆ ನಾನು ನಮ್ಮ ಅಪ್ಪನ ಮಗಳಲ್ಲ ಅಂದ್ರೆ ಮನುಷ್ಯಾಗೆ ಅಹಂ ಸೇರಿಬಿಡ್ತೀವಿ. ಅಲ್ಲ ಹೆಣ್ಣಾದ್ರೆ ನನಗೆ ಇಷ್ಟು ಸೊಕ್ಕತಿ, ಮತ್ತು ನನ್ನ ಹಾರ ನನಗೆ ಕೊಡೋದಿಲ್ಲಂತೆ, ಈ ಹಾರವನ್ನು ನಾನು ಒಯ್ದೇ ಇದ್ದರೆ ನಾನು ವಸುದೇವ ದೇವಕರಿ 8ನೇ ಗರ್ಭದಲ್ಲಿ ಹುಟ್ಟಿದಂಥ ಕೃಷ್ಣ ಅಲ್ಲ ಅಂತೇಳಿ. ಅಂದ್ರೆ ಗಂಡ ಐತಿ ಜಗಳ ರೀ. ಶಕ್ತಿ ಪೂಜೆ ಮಾಡ್ತಾರೆ, ಶಕ್ತಿ ಹೊರ ಆಗ್ತೈತಿ, ಹೆಂಗೆ ಚೆಂದ ನೋಡ್ತಾರೆ. ಶಕ್ತಿ ದೇವತೆ ಅದರಿ, ಸತ್ಯಭಾಮ ನೀನೇನು ಚಿಂತಿಸಬೇಡ, ಪರಮಾತ್ಮರು ತಾವಾಗಿ ತಾರಣವೇ ನಿನ್ನ ಮಂದಿರಕ್ಕೆ ಬರುವಾಗ ಮಾಡ್ತಾರೆ ಅಂತ ಆಶೀರ್ವಾದ ಮಾಡ್ತಾರೆ ರೀ. ಶಕ್ತಿ ಹೊರ ಸುಳ್ಳಾಗಂಗಿಲ್ಲ ರೀ. ಆವಾಗ ಕೃಷ್ಣಗಳು ಬರ್ತೈತೆ ರೀ. ಎಲ್ಲಿ ಶಕ್ತಿ ಪೂಜೆ ಮಾಡ್ತಾರೋ ಅಲ್ಲಿ ಗಂಡಸರು ಹೋಗಕ್ಕೆ ಬರೋಂಗಿಲ್ಲ ರೀ. ನಂಗೆ ಏನು ಮಾಡಬೇಕು ಅಂತ ಮತ್ತು ಹೇಳ್ತಿ ನೋಡ್ರಿ, ಗಂಡಂಡ್ರಿ ಜಗಳ ಅಂತ ಅವು ಸಜಕ್ಕೆ ರೀ. ಅದಾಗಿ ತೋರ್ ಮನೆಗೆ ಹೋದ ಕೂಡಲೇ 1 ದಿವಸ 2 ದಿವಸ ನಂತರ ಆಕೆ ನನ್ನ ಸಾಕ್ಷ್ಯ ಮಾಡ್ತಾನೆ ರೀ. ಶಿವ ಶಿವ ಇದು ಏನು ಸೋಜಿಗೂ ನನ್ನ ಜೀವ ಮೊರಗುತ್ತಿದೆ ಅಂತೇಳಿ, ಕದಡಿದಂಥ ಕರ್ಣ ಕಾಯ ತೊಲ್ಲರಿಸುತ್ತಿದೆ, ಮೊರಗುತ್ತಿದೆ ಎನ್ನ ಮನಸ್ಸು ಎಂದಿನಂತಲ್ಲ ಅಂತೇಳಿ ಹಳೆ ಮಾಡ್ತಾರೆ. ಇನ್ನು ಏನು ಮಾಡಬೇಕು ಅಂತಂದ್ರೆ ಅನಿವಾರ್ಯವಾಗಿ ಕೃಷ್ಣ ಕೊರವಂಜಿ ವೇಷದಿಂದ ಬರ್ತಾನೆ ಸರ್. ಇಂಥ ಒಂದು ಕೃಷ್ಣ ಪಾರಿಜಾತದ ಒಂದು ಕಲೆಯನ್ನು ಸರ್ ನಮ್ಮ ನಾಯಕರವರನ್ನು ನೇತೃತ್ವದೊಳಗೆ ಕೃಷ್ಣನಾಗಿ ಗೋಕಾಕದ ಈಶ್ವರ ಚಂದ್ರ ಬೆಟಗೇರಿ ಕೃಷ್ಣ ಕೊರವಂಜಿ, ಹಾಗೆ ಕೂಳೂರಿನ ಶ್ರೀಮತಿ ಎಲ್ಲವಾಗಿ ದೊಡ್ಡಮನೆ ರುಕ್ಮಿಣಿ ಪಾತ್ರ, ಹಾಗೆ ಶ್ರೀಮತಿ ಶಿವಕ್ಕ ಮಾದರ್ ಈ ಸತ್ಯಭಾಮಿ ಪಾತ್ರ, ಒಂದು ಹಿರೇಬುದುರಿಸಿ ಯಲ್ಲಪ್ಪ ಸತ್ಯಪ್ಪ ನಾಯಕರು ನಮ್ಮ ಕೊಂಡ್ರಿ ಕೊಲ್ಲತಿ ರಾಧೆಯಾಗಿ ಮೃಜ್ಞವಾಗಿ ಅಭಿನಯ ನೀಡಿದರು ಸರ್. ಹಾಗೆ ಸರ್ ಭಾಗವತರಾಗಿ ಧರ್ಮಟಿಯ ಶ್ರೀ ಮಲ್ಲಿಕಾರ್ಜುನ ರಾಮಪ್ಪ ಕುಂಬಾರ, ಶಿಲ್ತಿಬಾಮ ಶ್ರೀ ಮಾರುತಿ ಮುರುಕಪ್ಪ ಟೋಕಲವರ, ಮುಂದೆ ಹಿರೇಬುದುರಿನ ಶ್ರೀ ಲಕ್ಕಪ್ಪ ನಾಯಕರ, ಯಮನಪ್ಪ ನಾಯಕರ ಹಿನ್ನೆಲೆಯಾಗಿ ಸಹಕಾರ ನೀಡಿದರು ಸರ್. ಜೊತೆಗೆ ಹಾರ್ಮೋನಿಯಂ ವಾದಕರಾಗಿ ಶ್ರೀ ಮೋಹನ್ ಚಿಕ್ಕಾರ್ಗುಡ್ ಅಂತೇಳಿ, ಹಾಗೆ ತಬಲಾ ವಾದಕರಾಗಿ ಪಿಂಶಪ್ಪ ಕಂಕನವಾಡಿ ಅಂತೇಳಿ ಸಾಥ್ ನೀಡಿ ಸರ್. ದುಂದಾಂಟಿಯನ್ನು ನಮ್ಮ ಕಲಾ ಸಂಘಟಕರು ನಮಗೆಲ್ಲ ಆತ್ಮೀಯ ಅರ್ಥ ಸಹ ಸಿದ್ದಣ್ಣ ದುಂದಾಂಟಿಯವ್ರಿ ಕಾರ್ಯಕ್ರಮವನ್ನು ಅವರು ನಿರೂಪಣೆ ಮಾಡಿದರು ಮತ್ತು ಎಲ್ಲರನ್ನೂ ಗೌರವಿಸಿದರು, ಕಲಾವಿದರಿಗೆ ಸತ್ಕಾರ ಮಾಡಿದರು. ಜೊತೆಗೆ ತಮ್ಮ ಶಕ್ಯಾನುಸಾರವಾಗಿ ಧನಸಹಾಯ ಕೂಡ ಸಹ ಮಾಡಿರಿ. ನಿಜವಾಗಿ ಇದನ್ನು ನಮ್ಮ ಹೃದಯದೊಳಗೆ ಉಳಿಯುವಂಥ ಒಂದು ಕಾರ್ಯಕ್ರಮ ರೀ. ಇಂಥ ಒಂದು ಕಲಾಪ್ರೇಮಿಗಳನ್ನು ಕಲಾಭಿಮಾನಿಗಳಿಗೆ ನಾವು ಕಲಾವಿದರು ಎಷ್ಟು ಚಿರುಣಿಯಾದರೂ ಕೂಡ ಕಡಿಮೆ ಸರ್. ತಮ್ಮ ಒಂದು ವಾಹಿನಿಯ ಮೂಲಕವಾಗಿ ಇಂಥ ಒಂದು ದುಂದಾನಟ್ಟಿ ಪುಟ್ಟ ಗ್ರಾಮವಾದರೂ ಕೂಡ ಚಕ್ಕ ಗ್ರಾಮ ರೀ, ಬಂಗಾರದಂಗೆ ಚಿನ್ನದಂಥ ಗ್ರಾಮ ರೀ. ಇಂಥ ಗ್ರಾಮದ ಒಂದು ಪರಿಚಯ ಮಾಡಲಿಕ್ಕೆ ತಾವು ಅವಕಾಶ ಮಾಡಿಕೊಟ್ರಿ, ತಮಗೂ ಕೂಡ ಅನಂತ ಧನ್ಯವಾದಗಳು ಸರ್. ಆದಮೇಲೆ ಇಲ್ಲಿವರೆಗೆ ದುಂದಾನಟ್ಟಿಯ ಸುತ್ತಮುತ್ತ
ಅಲ್ಲಿಯ ಜನರ ಕುರಿತಾಗಿ, ಇವರ ಪಾರಿಜಾತ ಕುರಿತಾಗಿ, ಪಾರಿಜಾತದಲ್ಲಿ ಕೊರವಂಜಿ ಕೃಷ್ಣ ಪಾತ್ರದ ಕುರಿತಾಗಿ ಅನೇಕ ವಿಷಯಗಳನ್ನು ನಿಮ್ಮೊಂದಿಗೆ ಹೇಳಿದ್ದಾರೆ. ಅಲ್ಲಿ ಜನರ ಭಾವನೆಗಳನ್ನು, ವಿಚಾರಗಳನ್ನು, ಮುಗ್ಧತೆಯನ್ನು, ಉದಾರ ಭಾವವನ್ನು ಎಲ್ಲವನ್ನು ವ್ಯಕ್ತಪಡಿಸಿದ್ರೆ ನಿಮ್ಗೆ ಏನು ಅನ್ನಿಸ್ತದೆ? ನಿಮಗೂ ದುಂಡಾನಲ್ಲಿ ಹೋಗಿ ಬರ್ಬೇಕಂತ ಅನ್ನಿಸ್ತದೇನು? ನಿಮಗೆ ಹಂಗೆ ಅನಿಸಿದ್ರೆ ನಿಜವಾಗಿಯೂ ಈ ಇಲ್ಲಿ ನಾವು ಚರ್ಚೆ ಮಾಡಿ ಸಾರ್ಥಕ ಆಗ್ತದೆ. ಆ ದುಂಡಾಲಿಟಿಯು, ಆ ಹೆಸರಿಟ್ಕೊಂಡಂಥ ದುಂಡಾಲಿಟಿಗೂ ಒಂದು ನಾವೆಲ್ಲ ಗೌರವ ಸಲ್ಲಿಸೋಂಗಾಗತ್ತೆ ಅಂತ ಹೇಳ್ದ. ಇಲ್ಲಿವರೆಗೆ ನೀವು ಇದನ್ನು ಕೇಳಿದಿರಿ, ಅವ್ರ ಮಾತುಗಳನ್ನ ಆಲಿಸಿದಿರಿ. ಅದರ ಜೊತೆಗೆ ನೀವು ಆ ದುಂಡಾಲಿಗೆ ನಿಮಗೆ ಸಾಧ್ಯ ಹೋಗಿ ಬನ್ನಿ ಅಂತ ಮತ್ತೊಂದು ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ತಿಳಿಸಿ ತರಬಹುದು. ಸತ್ಯದ ಕೈಗನ್ನಡಿ ವಂದನೆಗಳು. ಧನ್ಯವಾದ.